ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮಟನ್ ಗ್ರೇವಿ ಜೊತೆಗೆ ಬಂದಿದ್ದೀನಿ. ಸೂಪರಾಗಿರುತ್ತೆ, ವೆರಿ ಲೆಸ್ ಇಂಗ್ರೀಡಿಯೆಂಟ್ಸು. ಟ್ರಾವೆಲಿಂಗ್ ವ್ಲಾಗ್ ಸ್ವಲ್ಪ ಎಡವಟ್ಟಾಯಿತು, ನನಗೆ ಟೆಂಪಲಲ್ಲಿ ರೆಕಾರ್ಡೆಲ್ಲ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಇವತ್ತೊಂದು ಮಟನ್ ಗ್ರೇವಿ ನೋಡಿ ಎಂಜಾಯ್ ಮಾಡಿ. ಫಸ್ಟ್ ಇಲ್ಲಿ 1 ಕಿಲೋ ಮಟನ್ ತೊಗೊಂಡಿದ್ದೀವಿ. ಅದಕ್ಕೆ 1 ಕಿಲೋಗೆ ತೊಳೆದಿಟ್ಟು ಅದಕ್ಕೆ ಉಪ್ಪು, ಅರಿಶಿನ, ಆಮೇಲೆ ಈ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಸೊ ಇದು ಮಸ್ಟರ್ಡ್ ಆಯಿಲ್ ಸ್ವಲ್ಪ ಫ್ಲೇವರ್ ಕೊಡುತ್ತೆ, ಸಾಸಿವೆ ಎಣ್ಣೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಅಕ್ಕ ಹೇಳ್ತಿದ್ಲು, ಇದರಲ್ಲಿ ಫ್ಯಾಟ್, ಕೊಬ್ಬಿನ ಅಂಶ ಏನು ಬರುತ್ತಲ್ಲ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತಂತೆ. ಮಟನ್ ತೊಗೋಬೇಕಾದ್ರೆ ಅದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ಅದಾದಮೇಲೆ ಮ್ಯಾರಿನೇಷನ್ ಮಾಡಿದ್ಮೇಲೆ ಇಲ್ಲಿ ನಾವು ಒಂದು ಕುಕ್ಕರ್ ಇಟ್ಕೊಂಡು ಸಾಸಿವೆ ಎಣ್ಣೆನೇ ಹಾಕ್ಕೊಂಡಿದ್ದೀವಿ. ಸಾಸಿವೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಲ್ಲಿ ನೋಡಿ ಪಲಾವ್ ಎಲೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ನಾರ್ಮಲ್ ಜೀರಿಗೆ, ಆಮೇಲೆ ಕರಿಮೆಣಸು, ಏಲಕ್ಕಿ, ಲವಂಗ, ಅದಾದಮೇಲೆ ಚಕ್ಕೆ, ಮರಾಠಿ ಮೊಗ್ಗು, ದೊಡ್ಡ ಏಲಕ್ಕಿ, ಇದಿಷ್ಟನ್ನು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಎಣ್ಣೆಗೆ ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಿಮ್ಗೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ. ಆ್ಯಂಡ್ ಇದನ್ನು ತುಂಬ ಸ್ಲೈಸಾಗಿ ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ನೀವು ದಪ್ಪನೂ ಕಟ್ ಮಾಡ್ಕೋಬೋದು. ಯಾಕಂದರೆ ಇದು ಪ್ರೆಷರ್ ಕುಕ್ಕರ್ ಆಗೋದ್ರಿಂದ ನಿಮ್ಗೆ ಅದು ಕೈಗೆ ಸಿಗೋದಿಲ್ಲ ಆಮೇಲೆ. ಸೊ ಇದಿಷ್ಟನ್ನು ಆದಮೇಲೆ 2 ಹೋಲ್ ಅಂದರೆ ದುಂಡನೆ ಬೆಳ್ಳುಳ್ಳಿ, ಅಂದರೆ ಒಡಿದೇ ಇರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಮೇಲ್ಗಡೆ ಸಿಪ್ಪೆ ಮಾತ್ರ ತಕ್ಕೊಂಡಿದ್ದೀವಿ, ತೆಳು ಸಿಪ್ಪೆ ಇರುತ್ತಲ್ಲ ಅದನ್ನು ತಕ್ಕೊಂಡಿದ್ದೀವಿ. ಯಾಕಂದರೆ ಅದು ಬೇಸಿಕಲಿ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಎಲ್ಲ ಬೆಂದ ಮೇಲೆ ಆ ಬೆಳ್ಳುಳ್ಳಿ ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಈರುಳ್ಳಿ ಕೆಂಪಗಾಗಬೇಕು, ಬರಿಸ್ತಾ ಅಂತಿರಲ್ಲ, ಬಿರಿಯಾನಿಗೆ ಹಾಕ್ತಿರಲ್ಲ ಆ ಥರ ಆಗಬೇಕು. ಹಂಗಾದಾಗ ನೀವು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಮಟನ್ ಇದನ್ನು ಹಾಕ್ಬೋದು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಮಟನ್ ತಿನ್ನಲ್ಲ ಬೇಸಿಕಲಿ, ನಮ್ಮ ಮನೆಯವರೆಲ್ಲರೂ ತಿಂತಾರೆ, ನಾನು ತಿನ್ನಲ್ಲ. ಸೊ ಆ ಕಾರಣಕ್ಕೋಸ್ಕರ ನನಗೆ ಇದರ ಟೇಸ್ಟ್ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿ ಒಂದು 10 ನಿಮಿಷ ಅದನ್ನು ಸುಮ್ಮನೆ ನಾರ್ಮಲಾಗಿ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀವಿ. ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ನಾವು ಫ್ರೆಶ್ಶಾಗಿ ಅವಾಗವಾಗ ಮಾಡ್ಕೋತೀವಿ, ಸೊ ಅದನ್ನೇ ತೋರಿಸ್ತಿದ್ದಿದ್ದು. ಸೊ ನಾನು ಮಟನ್ ತಿನ್ನಲ್ಲ, ಯಾಕೆ ಅಂದರೆ ನಂಗೆ ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ, ಇಷ್ಟನೂ ಆಗಲ್ಲ ನನಗೆ. ನಮ್ಮ ಮನೇಲಿ ಬೇರೆ ಎಲ್ಲರೂ ತಿಂತಾರೆ. ಸೊ ಹಾಗಾಗಿ ಈಗ ನೀವು ನೋಡ್ಬೋದು ಚೆನ್ನಾಗಿದು ಮಿಕ್ಸ್ ಆಗಿದೆ. ಇದು ರುಬ್ಬಿಟ್ಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್. ಸೊ ಇದನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿದಾಗ ಸ್ವಲ್ಪ ತಳ ಹಿಡಿಯುತ್ತೆ. ಆ ಕಾರಣದಿಂದ ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮತ್ತು ಒಂದು 10 ರಿಂದ 15 ನಿಮಿಷ ಪ್ರೆಷರ್ ಕುಕ್ ಮಾಡಬೇಡಿ, ಇದನ್ನು ನಾರ್ಮಲಾಗಿ ಮುಚ್ಚೋಣ. ನೀವು ನೋಡ್ಬೋದಲ್ಲಿ ನಾವು ಕುಕ್ಕರ್ ಲಾಕ್ ಮಾಡಿಲ್ಲ, ಸುಮ್ಮನೆ ಹಾಗೆ ಬೇಯಿಸ್ಕೊತಾ ಇದ್ದೀವಿ. ಸೊ ಈ ಟೈಮಲ್ಲಿ ನೋಡಿದ್ರೆ ಮತ್ತೆ ಒಂದು 10-15 ನಿಮಿಷ ಬಿಟ್ಟಿದ್ವಿ ನಾವು. ಚೆನ್ನಾಗದು ಮಟನ್ಗೆ ಫ್ಲೇವರ್ ಇನ್ಫ್ಯೂಸ್ ಆಗಿದೆ. ಸೊ ಈ ಟೈಮಲ್ಲಿ ನಿಮಗೆ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ 2 ಸ್ಪೂನ್ ಧನಿಯಾ, ಇದು ಮಟನ್ ಮಸಾಲ, ಅದು ಶಾಹಿ ಜೀರಾ, ಇಲ್ಲಿ 2 ಸ್ಪೂನ್ ಖಾರದ ಪುಡಿ, ಇದು ಬಂದು ಗರಂ ಮಸಾಲ, ಅದು ಜೀರಿಗೆ ಪೌಡ್ರು. ಜೀರಿಗೆ ಸುಮ್ಮನೆ ಹುರಿದು ಪುಡಿ ಮಾಡಿರುವಂಥದ್ದು. ಇದಿಷ್ಟನ್ನು ಹಾಕ್ತಿದ್ದೀವಿ. ಹಾಕಿಬಿಟ್ಟು ಚೆಂದ ಅದನ್ನು ಮಿಕ್ಸ್ ಮಾಡಿ, ನಿಮಗೆ ಇದರಲ್ಲಿ ಬೇಸಿಕಲಿ ನಾವು ಟೊಮೆಟೊ ಹಾಕಲ್ಲ. ಟೊಮೆಟೊ ಅಷ್ಟು ಫ್ಲೇವರ್ ಆಗಿರಲ್ಲ ಅಂತ ನಮ್ಮ ಅಕ್ಕ ಹೇಳ್ತಾಳೆ. ಅದಕ್ಕೆ ನಮಗೆ ಈ ನಿಂಬೆ ಹುಳಿ ಹಾಕ್ಕೊಂಡಿದ್ದೀವಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಟೊಮೆಟೊ ಹಾಕ್ಕೋಬೋದು, ಇಷ್ಟ ಇಲ್ಲದೆ ಇರೋರು ಬೇಸಿಕಲಿ ಸ್ಕಿಪ್ ಮಾಡೋದು ಒಳ್ಳೆಯದು. ಟೊಮೆಟೊ ಅಷ್ಟು ರಿಕ್ವೈರ್ಮೆಂಟ್ ಇರಲ್ಲ ಇದಕ್ಕೆ, ಚೆನ್ನಾಗಿರಲ್ವಂತೆ. ಸೊ ಅದಾದಮೇಲೆ ಸ್ವಲ್ಪ ಅದನ್ನು ಮತ್ತೆ ಮಸಾಲೆಯಲ್ಲೇ ಇನ್ಫ್ಯೂಸ್ ಮಾಡೋಕ್ಕೆ ಬಿಟ್ಟು, ಆ ರಾನೆಸ್ ಅಂದರೆ ಮಸಾಲೆ ಏನು ಹಾಕಿದ್ದೀವಲ್ಲ ಅದರದ್ದು ಆ ವಾಸನೆ ಹೋಗಲಿಕ್ಕೆ ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದೆಲ್ಲ ಕುಕ್ ಆದಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ರಿಕ್ವೈರ್ಮೆಂಟ್ ಅಮೌಂಟ್ ಇರೋಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬೇಕು ಅಂತ ಅನ್ನಿಸ್ತು ಅಂದರೆ ಹಾಕ್ಕೊಳ್ಳಿ. ಬೇಸಿಕಲಿ ಆಮೇಲೆ ನೀವು ಅಲ್ಲಿ ಕೇಳಬೇಡಿ ಏನೋ ಬೇರೆ ಮಿಕ್ಸ್ ಮಾಡಿಟ್ಟಂಗಿದೆ ಅಂತ, ಏನೂ ಇಲ್ಲ. ಅದು ಕುದಿಸಿಟ್ಟಿರುವಂಥ ನೀರು ಅಷ್ಟೇನೆ, ನಾರ್ಮಲಾಗಿ ಕುದಿಸಿಟ್ಟಿರುವಂಥ ನೀರು, ಅದನ್ನು ಮಿಕ್ಸ್ ಮಾಡಿದ್ದೀವಿ. ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ತಿಕ್ನೆಸ್ ಬೇಕು, ಎಷ್ಟು ಗ್ರೇವಿ ಬೇಕೋ ಅದ್ರ ಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡಿ. ಸೊ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಏನು ವಿಡಿಯೋ ನೋಡಬೇಕು ಅನ್ನೋದು ನನಗೆ ಹೇಳಿ, ನಾನು ಮಾಡ್ತೀನಿ ಗ್ಯಾರಂಟಿ. ಸೊ ನಿಮ್ಮ ಸಪೋರ್ಟ್ ನನಗಿರಲಿ. ಇಲ್ಲಿ ನಮ್ಮಕ್ಕ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ಲು. ಮಟನ್ ಒಂದು ಅರ್ಧ ಬೆಂದಿದೆ, ಸ್ವಲ್ಪ ಬಲ್ತಿತ್ತು ಕುರಿ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ಒಂದು ಅರ್ಧ ಬೇಯಿಸಿ ಆಮೇಲೆ ಪ್ರೆಷರ್ ಕುಕ್ ಮಾಡ್ಕೋತಾ ಇದ್ದೀವಿ. ಈಗ ಕುಕ್ಕರ್ ಲಾಕ್ ಮಾಡಿ ಒಂದು 5 6 ವಿಷಲ್ಲು ಬೇಸ್ಡ್ ಆನ್ ಮಟನ್ ಹೆಂಗಿತ್ತು ಅದ್ರ ಮೇಲೆ. ಸೊ ನೀವಿಲ್ಲಿ ನೋಡ್ಬೋದು ಮಟನ್ ಚೆನ್ನಾಗಿ ಕುಕ್ ಆಗಿದೆ. ಆ್ಯಂಡ್ ನೋಡ್ತಾ ಇದ್ರೇ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ಬೋದು. ಎಸ್, ನಮ್ಗೊಂದು ಸ್ವಲ್ಪ ಜಾಸ್ತಿ ಗ್ರೇವಿ ನಮಗೆ ಅಂದರೆ ನೀರಾಗಿರೋದು ಇಷ್ಟ ಆಗಲ್ಲ, ಗಟ್ಟಿಗಿರಬೇಕು. ಇಲ್ಲೊಂದು ಸ್ವಲ್ಪ ಸೆಮಿ ಗ್ರೇವಿ ಆಗಿದೆ. ಅದನ್ನು ಅನ್ನದ ಜೊತೆ ಅಥವಾ ಚಪಾತಿ, ಪೂರಿ, ದೋಸೆ ಇದೆಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ಸೊ ನೋಡಿ, ನಮ್ಮ ಅಕ್ಕ ಇಲ್ಲಿ ನಿಮಗೆ ಮಟನ್ ಹೆಂಗೆ ಬೆಂದಿದೆ ಅಂತ ಕೂಡ ತೋರಿಸ್ತಾಳೆ. ಸೊ ಚೆನ್ನಾಗಿ ಬೆಂದೋಗಿದೆ ಮಟನ್ನು. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಒಂದೊಂದು ಸಪೋರ್ಟ್ ಕೂಡ ನನಗೆ ತುಂಬ ವ್ಯಾಲ್ಯೂ. ದಯವಿಟ್ಟು ಇನ್ನೂ ಮೋರ್ ಕಂಟೆಂಟ್ ಅಂದರೆ ಇನ್ನೂ ಜಾಸ್ತಿ ಕಂಟೆಂಟ್ಸ್ ಜೊತೆಗೆ ನಾನು ಬರ್ತೀನಿ. ಸೊ ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿ ಮೋಸ್ಟ್ಲಿ ಮಾಡ್ತಿದ್ದಾಳೆ. ಹಿಂಗೆ ಅದನ್ನು ಪೂರ್ತಿಯ ಬೆಳ್ಳುಳ್ಳಿದೆಲ್ಲ ತೆಗೆದುಬಿಟ್ಟು ಬೆಳ್ಳುಳ್ಳಿ ಒಳಗಿರುವಂಥ ಫ್ಲೆಶ್ನ ತೆಗೆದು ಅದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನ, ಮಟನ್ ಚೆನ್ನಾಗಿ ಎಂಜಾಯ್ ಮಾಡಿ ಫ್ರೆಂಡ್ಸ್.